ಈಗ ನೀವು ಗಿಡ ನೆಡುವಂಥ ಕಾರ್ಯಕ್ರಮನ ನೀವು ಮಾಡ್ತಿದ್ದೀರಾ? ಹ್ಞೂ ಸರ್. ಇದು ಪ್ರತಿನಿತ್ಯ ಮಾಡ್ತೀರಾ ಅಥವಾ ಇವತ್ತು ಒಂದೇ ದಿವಸನ ಅಥವಾ ಇದನ್ನು ಕಾಪಾಡ್ಕೊಳ್ಳೋದು ಹೇಗೆ ಸರ್? ನಮ್ಮ ಲೇಬರು ಇದ್ದಾರೆ ಸರ್, ನಮ್ಮ ಪೌರ ಕಾರ್ಮಿಕರು. ಮತ್ತೆಲ್ಲೆಲ್ಲಿ ಮಾಡ್ತಾ ಇದ್ದೀರಾ ಈ ವಾರ್ಡಲ್ಲಿ? ಈ ವಾರ್ಡಲ್ಲಿ ಇದು ಒಂದೇ ಸರ್. ಇದು 15ನೇ ವಾರ್ಡು. 15ನೇ ವಾರ್ಡು. 16ನೇ ವಾರ್ಡಲ್ಲಿ ಪಾರ್ಕ್ ಹತ್ರ ಮಾಡಿ ಸರ್. 22ನೇ ವಾರ್ಡಲ್ಲಿ ಸಿದ್ಧಗಂಗಾ ಇದು ವಿನಾಯಕ ಸ್ಕೂಲ್ ಹತ್ರ ಮಾಡ್ತಾ ಇದ್ದೀವಿ. ಈ ವಾರ್ಡಲ್ಲಿ ಮತ್ತೆಲ್ಲಿ ಮಾಡ್ತೀರಾ ಈಗ? ಇದು ಒಂದೇ ಸರ್, ಇದು ಒಂದೇ. ಸ್ವಚ್ಛತೆ ಬಗ್ಗೆ ಎಲ್ಲ ಜಾಗ್ರತೆ ಕೊಡೋಕ್ಕೆ 3-4 ಹತ್ರ ಮಾಡ್ತಾ ಇದೀವಿ ಸರ್ ನಿನ್ನೆಯಿಂದನೂ. ಈ ಪಾರ್ಕ್ ಸರೌಂಡಿಂಗ್ ಎಲ್ಲ ಮಾಡಿದ್ದೀವಿ. ಮತ್ತು ಸ್ವಚ್ಛತೆ ಮತ್ತು ಗಿಡ ನೆಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ ನಿಮ್ಮ ಯಶಸ್ವಿಯಾಗಿ. ಮಹಾನಗರ ಪಾಲಿಕೆ ವತಿಯಿಂದ ಕಮಿಷನರ್ ಆದೇಶದಂತೆ 2025-26ನೇ ಇಸ್ವಿಯ ಸಗ್ರಿಗೇಷನ್ 4 ಥರದ ವಿಂಗಡಣೆ ಮಾಡೋಕ್ಕೆ ಸಗ್ರಿಗೇಷನಿಂದು ಮಾಹಿತಿ ಹೇಳಿದ್ದಾರೆ ಸರ್. ಫಸ್ಟು ಆಲ್ರೆಡಿ ನಾವು ತಗೊಂತಿದ್ದು 3 ಸಗ್ರಿಗೇಷನ್ ತಗೊಳ್ತಿದ್ವಿ. ಒಂದು ಹಸಿ ಕಸ ಮತ್ತು ವಿತ್ ಒಣ ಕಸ, ಆಮೇಲೆ ಸ್ಯಾನಿಟೈಸರಿ. ಈಗ ಇನ್ನೂ ಒಂದು ತಗೊಳಕ್ಕೆ ಹೇಳಿದ್ದಾರೆ ಸರ್. 4ನೇದು ಏನಂದರೆ ಇದು ಸರ್, ವಿಶೇಷ ಅಂತ ಹೇಳಿ ಕಸ ತಗೊಂಡ್ಲಿಕ್ಕೆ ಹೇಳಿದ್ದಾರೆ. ವಿಶೇಷ ಅಂತ ಹೇಳಿ ಇದು ಕಮಿಷನರ್ ಅವರು ಆದೇಶ ಮಾಡಿದ್ದಾರೆ ಸರ್. ಕಮಿಷನರ್ ಆದೇಶ ಮಾಡಿದ್ದಾರೆ. ವಿಶೇಷ ಕಸ ಅಂದರೆ ಇನ್ನೊಂದು ಏನಂದರೆ ಸರ್, ಅದು ಶೆಲ್ಲು, ಬ್ಯಾಟ್ರಿ, ಆಮೇಲೆ ಮತ್ತು ಗ್ಲಾಸ್ಗಳು, ಬ್ಲೇಡ್ಗಳು, ಆಮೇಲೆ ಗುಳಿಗಿ, ಔಷಧಿಗಳು, ಪೇಂಟ್ ಡಬ್ಬಿಗಳು, ಅವೆಲ್ಲ ಕೆಮಿಕಲ್ ಸಂಬಂಧಪಟ್ಟವು ಎಲ್ಲ ಸಪ್ರೇಟ್ ಮಾಡಿ ಅದನ್ನು ಒಂದು ಇದಕ್ಕೆ ಈಗ ನೀವು ಇಷ್ಟು ಹಸಿ ಕಸ, ಒಣ ಕಸ ಮತ್ತೆ ಸ್ಯಾನಿಟರಿ, ಈಗ ಅದ್ರ ಜೊತೆ ಇದು ವಿಶೇಷ ಕಸ ಅಂತ ತಗೊಳಕ್ಕೆ ನಮಗೆ ಮಾಹಿತಿ ಕಮಿಷನರ್ ಆರ್ಡರ್ ಮಾಡಿದ್ದಾರೆ ಸರ್. ಅದಕ್ಕೆ ಅದನ್ನ ನಾವು ಕಮ್ಯುನಿಟಿ ಮೊಬೈಲ್ಸರ್ ವತಿಗಳಿಂದ ನಾವೆಲ್ಲ ಕಡೆಗೂ ಅಲೌನ್ಸ್ ಮಾಡ್ಕೊಂತ ಎಲ್ಲರಿಗೂ ಹೇಳಿಕಂತ ಹೋಗ್ತಾ ಇದ್ದೇವೆ ಸರ್. 4ನೇದು ಆದಷ್ಟು ಮಟ್ಟಿಗೆ ಈಗ 3 ಕೊಡ್ತಾ ಇದ್ದೀರಿ. ಇದು ಒಂದು ನೀವು ಸಗ್ರಿಗೇಷನ್ ಮಾಡಿ ನಮಗೆ ನಮ್ಮ ಗಾಡಿಗೆ ಕೊಡಿ ಅಂತ ಹೇಳ್ತಿದ್ದೇವೆ ಸರ್. ನಾವೆಲ್ಲರಿಗೂ ಸಾರ್ವಜನಿಕರು ಇದಕ್ಕೆ ದಯವಿಟ್ಟು ಕೈ ಜೋಡಿಸಬೇಕು ಅಂತ ನಿಮ್ಮ ವಿನಂತಿ. ಹಾಂ ಸರ್, ಸಾರ್ವಜನಿಕರು ಕೈ ಜೋಡಿಸ್ಬೇಕು. ನಾವು ಒಂದೇ ಮಾಡಿದ್ರೆ ಆಗಲ್ಲ ಸರ್, ಮಹಾನಗರ ಪಾಲಿಕೆಯಲ್ಲಿ ಒಂದೇ ಆದರೆ ಆಗಲ್ಲ ಸರ್. ಜನಗಳನ್ನು ಸ್ವಚ್ಛತೆ ಇಟ್ಕೊಂಡು ಕಾಪಾಡ್ಕೋಬೇಕು ಸರ್. ಎಲ್ಲದಕ್ಕೂ ರೋಡ್ ಕಸನ್ನಕ್ಕೆ ಎಲ್ಲ ಪೌರ ಕಾರ್ಮಿಕರೇ ಬೇಕಂತ ಕಾಯ್ಬಾರ್ದು ಸರ್. ಅವ್ರ ಮನೆ ಮುಂದೆ ಅವ್ರು ಸ್ವಚ್ಛ ಮಾಡ್ಕೋಬೇಕು ಸರ್. ಎಲ್ಲದು ಅವ್ರಿಗೂ ಇದಿರುತ್ತೆ. ಆಮೇಲೆ ಪಾಯಿಂಟ್ ಹತ್ರ ಎಲ್ಲ ಕಸ ಬಿದ್ದಿರುತ್ತೆ, ಅದನ್ನು ಅವರೇ ಹಾಕಿರ್ತಾರೆ ಸರ್. ಅದನ್ನು ಇನ್ನೊಬ್ರು ಬಂದು ಅವ್ರೂ ಹೇಳ್ಬೇಕು ಸರ್, ಇದನ್ನು ನೀವು ಹಾಕ್ಬೇಡಿ ಅಂತ ಅವ್ರಿಗೆ ಮನವರಿಕೆ ಹೇಳ್ಬೇಕು ಸರ್. ಅವರು ಆ ರೀತಿ ಹಿಂಗೆ ನೀವು ಈ ರೀತಿ ಹಾಕ್ಬಾರ್ದು ಕಸನ್ನು. ಅವ್ರಿಗವರೇ ಸಹಕರಿಸ್ಕೊಂಡ್ರೆ ಅಲ್ಲೆಲ್ಲೂ ಕಸ ಇರಲ್ಲ ಸರ್. ಒಬ್ಬರೇ ಮಾಡಿದ್ರೆ ಆಗಲ್ಲ ಸರ್. ಬರೀ ಪೌರ ಕಾರ್ಮಿಕರು ಒಂದೇ ಮಾಡಿದ್ರೆ ಆಗಲ್ಲ ಸರ್. ಮೇಲ್ ಅಧಿಕಾರಿಗಳು ಮಾಡಿದ್ರೆ ಆಗಲ್ಲ ಸರ್. ಜನಗಳು ಸಹಕರಿಸಬೇಕು. ಇಲ್ಲ, ಸಾರ್ವಜನಿಕರು ವರ್ಷಕ್ಕೊಂದ್ಸರಿ ಸ್ವಚ್ಛತಾ ಅಭಿಯಾನ ಅಂತ ಇರುತ್ತಲ್ಲ, ಅವತ್ತು ಬೆಳಗ್ಗೆ ಕ್ಲೀನ್ ಎಲ್ಲ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡ್ಬಂದು ಕ್ಲೀನ್ ಮಾಡ್ತಾರೆ. ಪ್ರತಿನಿತ್ಯ ಮಾಡಲ್ಲ ಅಷ್ಟೇ ಅವರು. ಇಲ್ಲಿ ಬಾ